ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಮುಖ್ಯ ಮಾಹಿತಿಯನ್ನು ನಾನು ಕೊಡ್ತಲೇ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಮನೆಯಲ್ಲಿ ನೀವು ಪ್ರತಿ ದಿವಸ ಸಾಯಂಕಾಲ ದೀಪವನ್ನು ಹಚ್ತೀರ. ಶುಕ್ರವಾರಗಳಂದು ನೀವು ಹಾಕ್ತಕ್ಕಂಥ ಎಣ್ಣೆಗೆ ಈ ಸುಗಂಧ ದ್ರವ್ಯವನ್ನು ಆಡ್ ಮಾಡಿ, ಸ್ವಲ್ಪ ಹಾಕಿ. ಪ್ರತಿ ಶುಕ್ರವಾರಗಳಾಗ್ದಾಗ ಖಂಡಿತ ಅದರಿಂದ ಬರ್ತಕ್ಕಂಥ ಪ್ರಯೋಜನಗಳೇನು ನಾನು ತಿಳಿಸ್ಕೊಡ್ತೇನೆ. ಕೊನೆ ಭಾಗದವರೆಗೂ ನೋಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಶುಕ್ರವಾರ ಇರ್ತಕ್ಕಂಥದ್ದು. ಪ್ರಥಮ ತಿಥಿ 8 ಗಂಟೆ 41 ನಿಮಿಷದವರೆಗೂ ಕೂಡ ಪ್ರಥಮ ತಿಥಿ ಮುಂದುವರಿಯುತ್ತೆ. ತದನಂತರ ದ್ವಿತೀಯ ತಿಥಿ ಮುಂದೆ ಬರ್ತಕ್ಕಂಥದ್ದು ಇರ್ತದೆ. ಕೃಷ್ಣಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥದ್ದು. ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಂದರ್ಭ. ಚಂದ್ರ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಇರ್ತಕ್ಕಂಥದ್ದಿದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಯಮಗಂಡಕ ಕಾಲ ಮಧ್ಯಾಹ್ನ 3 ಗಂಟೆ 27 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೂ. ಗುಳಿಗ ಕಾಲ ಬೆಳಗ್ಗೆ 7 ಗಂಟೆ 48 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 20 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 39 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಕೂಡ ಮಧ್ಯಾಹ್ನ 1 ಗಂಟೆ 39 ನಿಮಿಷದಿಂದ 2 ಗಂಟೆ 29 ನಿಮಿಷದವರೆಗೂ. ಚಂದ್ರ ಇವತ್ತು ಚಿತ್ತಾ ನಕ್ಷತ್ರ, ಅಂದರೆ ಈ ದಿನ ತುಲಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಚಂದ್ರ ಸ್ಥಿತವಾಗಿರ್ತಕ್ಕಂಥ ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಈ ದಿನದ ಒಂದು ಕಾಲಮಾನವನ್ನು ನೋಡೋದಾದರೆ ಖಂಡಿತ ವ್ಯಾವಹಾರಿಕವಾಗಿ ಈ ದಿನ ಮೇಷರಾಶಿಯವರಿಗೆ ಭಾಳ ಉತ್ತಮ ಇದೆ. ಈ ದಿನ ಯಾರಾದರೂ ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಥವಾ ಅದರದೊಂದು ಪ್ಲ್ಯಾನ್ ಮಾಡಿಸ್ಕೊಂಬರ್ತಾ ಇದ್ದೀನಿ ಅಂತಕ್ಕಂಥವ್ರು ಮೇಷರಾಶಿಯವರು ಇದ್ದರೆ ಖಂಡಿತ ಈ ದಿನ ಮಾಡಿಸಿ. ಅದ್ಭುತವಾಗಿರ್ತಕ್ಕಂಥ ಪ್ಲ್ಯಾನ್ ಸಿಗುತ್ತೆ. ತುಂಬ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಆಗುತ್ತೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಶುಭವನ್ನು ತರ್ತಕ್ಕಂಥದ್ದು ಖಂಡಿತವಾಗಿದೆ. ಭಾಳ ವಿಶೇಷವಾಗಿ ಈ ಒಂದು ರಿಯಲ್ ಎಸ್ಟೇಟಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ದಿನ. ಖಂಡಿತ ಶುಭವಿದೆ. ಎಲ್ಲ ವರ್ಗದವರೆಗೂ ಕೂಡ ಈ ದಿನ ಒಂದು ರೀತಿಯಾದಂಥ ಶುಭದ ಕಾಲ. ಶುಭವಾಗಲಿ. ಆದಷ್ಟು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಜಪವನ್ನು ಮಾಡಿ ಇನ್ನಷ್ಟು ಶುಭದಾಯಕವಾಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ವೃಷಭ ರಾಶಿಯವರ ಫಲವನ್ನು ನಾವು ನೋಡೋದಾದರೆ ವೃಷಭ ರಾಶಿಯವರಿಗೆ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಜಯವನ್ನು ಸಾಧಿಸ್ತೀರ. ಅಂದರೆ ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಭಾಳಷ್ಟು ಬೇಗ ಈ ದಿನ ಆ ಕೆಲಸಗಳಾಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿದೆ. ಹಾಗೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಕೂಡ ಶುಭದಾಯಕ. ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು ಅಂದರೆ ಸರಳವಾಗಿರ್ತಕ್ಕಂಥ ವಿಧಾನ, ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡಿ ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ಆ ಥರ ಸಂದರ್ಭ ಜಾಸ್ತಿ ಇದೆ ಎಂದಾಗ ಖಂಡಿತ ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಫಲಾನುಫಲಗಳನ್ನು ನೋಡಿದಾಗ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ತುಂಬ ಕ್ರಿಯೇಟಿವಿಟಿ ಇರತಕ್ಕಂಥ ದಿನವಾಗ್ತದೆ. ಆ ಸೋಂಬೇರಿತನವನ್ನು ಆಚೆ ಬನ್ನಿ. ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಬಾರಿ ತಾವು ಸುಳ್ಳು ಹೇಳ್ತಕ್ಕಂಥ ಪ್ರಸಂಗಗಳು ಈ ದಿನ ನಡೀತದೆ ಮಿಥುನ ರಾಶಿ. ಬಟ್ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ತುಂಬ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ. ಯಾರೋ ಮಿಥುನ ರಾಶಿ ಇರ್ತೀಯೋ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ. ಈ ಟ್ರೇಡಿಂಗಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ. ಒಂದು ಸಾಧಾರಣವಾಗಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಹಾಗೆ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಾಹನಾದಿಗಳಿಂದಾಗಿರ್ಬೋದು ಅಥವಾ ನಿಮ್ಮ ಯಾವುದೇ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಆದರೆ ಭೂಮಿ ಖರೀದಿ ಯೋಗ ಲಭ್ಯತೆ ಇದೆ.
ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ, ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ. ಇನ್ನು ಮಿಕ್ಕ ಅಂದರೆ ಮಿಕ್ಕ ಕ್ಷೇತ್ರದ ಫಲವನ್ನು ನೋಡಿದಾಗ ಒಂದು ಸಾಧಾರಣತೆ ಇರುತ್ತೆ. ನೀವು ಕೂಡ ಇದನ್ನು ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯ ಫಲಾಫಲ ಖಂಡಿತ ಸಿಂಹರಾಶಿಯವರಿಗೆ ನೋಡೋದಾದರೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಶುಭವನ್ನು ತರತಕ್ಕಂಥ ದಿನ. ಹಾಗೆ ಸಣ್ಣ ಪುಟ್ಟ ದಾಂಪತ್ಯದ ವಿರಸಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಚಾರಗಳು ಶುಭವಾಗ್ತದೆ. ವ್ಯಾವಹಾರಿಕವಾಗಿ ಶುಭವಿರ್ತದೆ. ಕಮಿಷನ್ ಆಧಾರಿತವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ. ಭೂಮಿಯ ಕ್ರಯ ವಿಕ್ರಯ ಮಾಡ್ತಕ್ಕಂಥ ರಿಯಲ್ ಎಸ್ಟೇಟ್ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು. ಮ್ಯಾಕ್ಸಿಮಮ್ ಒಳ್ಳೆಯ ದಿನ. ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿಯವ್ರಿಗೆ ಹೆಚ್ಚಿನ ಮಹತ್ವವನ್ನು ತಮ್ಮ ಕೆಲಸಕ್ಕೆ ಸೀಮಿತವಾಗಿಡ್ತೀರಿ. ಹಾಗೆ ಸ್ವಲ್ಪ ಮಟ್ಟಿಗೆ ನೆರೆಹೊರೆಯವರೊಟ್ಟಿಗೆ ಬಾಂಧವ್ಯವನ್ನು ಕಳ್ಕೊಳ್ತಕ್ಕಂಥ ದಿನ. ಸುಮ್ಮನೆ ವ್ಯಾಜ್ಯಕ್ಕೆ ಹೋಗಬೇಡಿ. ಕನ್ಯಾ ರಾಶಿಯವರು ಸಾಧಾರಣವಾಗಿ ಸೈಲೆಂಟನ್ನು ಉಪಯೋಗಿಸ್ಕೊಳ್ಳಿ. ಬಟ್ ಕಾರ್ಯ ಖಂಡಿತವಾಗುತ್ತೆ. ಹಣಕಾಸು ಉತ್ತಮ ಇರುತ್ತೆ. ಬಿಸ್ನೆಸ್ಸು ಕೂಡ ಉತ್ತಮ ಇರತಕ್ಕಂಥ ದಿನ. ಬಟ್ ಯಾವುದೇ ಶತ್ರುಗಳನ್ನು ಇದನ್ನು ಎದುರಾಕೊಳ್ಳೋದು ಬೇಡ. ನಿಮ್ಮ ಕಾರ್ಯದಲ್ಲಿ ನಿರತರಾಗ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೈವಾಹಿಕ ಜೀವನ ಒಂದು ಸಾಧಾರಣವಾಗಿರುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ತುಲಾರಾಶಿಯವ್ರಿಗೆ ಉತ್ತಮ ಚೈತನ್ಯ ಇರತಕ್ಕಂಥ ದಿನವಾಗ್ತದೆ. ಮ್ಯಾಕ್ಸಿಮಮ್ ಇದನ್ನು ಯಾವುದೇ ಕೆಲಸಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ನಾಲೆಡ್ಜಿಂದ ಅದ್ಭುತವಾಗಿ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಹಾಗೆ ಲಾಭವನ್ನು ನೋಡ್ತಕ್ಕಂಥದ್ದು ಇದೆ ತುಲಾರಾಶಿಯವ್ರಿಗೆ. ಖಂಡಿತ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಅದ್ಭುತವಾಗಿರ್ತಕ್ಕಂಥ ದಿನವಾಗ್ತದೆ. ಹೆಚ್ಚಿನ ಈ ದಿನ ಆದಷ್ಟು ಕೂಡ ತುಂಬ ಜೋಶ್ ಇರ್ತಕ್ಕಂಥ ದಿನ, ಶುಭವಾಗಿ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರು ಭೂಮಿ ಹಾಗೆ ಆದಷ್ಟು ಕೂಡ ಜಮೀನಿನ ವಿಚಾರಗಳಾಗಿರ್ಬೋದು, ಆಸ್ತಿಯ ವಿಚಾರಗಳಲ್ಲಿ ಕೇಂದ್ರೀಕೃತವಾಗ್ತಕ್ಕಂಥದ್ದಿದೆ. ಹಾಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಒಂಟಿತನವನ್ನು ಅನುಭವಿಸ್ತೀರಿ. ಅದನ್ನು ಬಿಟ್ಟು ತಾವು ಕಾರ್ಯಪ್ರವೃತ್ತರಾದರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವಾಗ್ತದೆ. ಹಾಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಅದರಿಂದ ಸ್ವಲ್ಪ ಆಯಾಸವನ್ನು ಪಡ್ತಕ್ಕಂಥ ದಿನವಾಗ್ತದೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಧನುರಾಶಿಯವ್ರಿಗೆ ಮಾತಿನಿಂದಲೇ ಈ ದಿನ ಸಮಸ್ಯೆಗಳನ್ನು ಹುಟ್ಟಾಕೊಳ್ತೀರಿ. ಸ್ವಲ್ಪ ಕಮಿಷನ್, ಕೆಲವೊಂದು ದಾಖಲಾತಿಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತದೆ. ಹಾಗೆ ಧನುರಾಶಿಯವರು ಸುಮ್ಮನೆ ಅಣ್ಣ ತಮ್ಮರ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಧಾರಾಳವಾಗಿ ಸುಮ್ಮನೆ ಇದ್ಬಿಡಿ, ಏನಾಗಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ವಿವಾದಕ್ಕೆ ಇಳಿಯೋದು ಬೇಡ. ಧನುರಾಶಿಯವರು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಶುಭವನ್ನು ಕೊಡುತ್ತೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಮಕರ ರಾಶಿಯವ್ರಿಗೆ ಲಾಭವೇನೋ ಇದೆ, ಆದರೆ ಕುಟುಂಬ ವ್ಯಾಜ್ಯಗಳು, ಕೆಲವೊಂದು ಮಾತಿನ ಭರಾಟೆಯಲ್ಲಿ ಆಡಿದ ಮಾತುಗಳು ಸ್ವಲ್ಪ ಕ್ಲಿಷ್ಟತೆಯನ್ನು ಕೊಡುತ್ತೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸ್ಕೊಳ್ಳಿ. ಸಾಧಾರಣವಾಗಿ ನೀವು ಇದನ್ನು ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರ್ತದೆ. ಯಾವಾಗಲೂ ಹಣ ಅಥವಾ ಮನೆ ಆ ವಿಚಾರದಲ್ಲಿ ಲಾಭವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆಯಿಂದ ಸ್ವಲ್ಪ ಫ್ಯಾಮಿಲಿಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸ್ಕೊಳ್ಳಿ. ಇನ್ನೆಲ್ಲ ಹೊರತುಪಡಿಸಿದ್ರೆ ಖಂಡಿತ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಈಗೋಸ್ಟಿಕ್ ನೇಚರ್ನ ದೂರ ಇಡಿ, ಒಳ್ಳೆಯದಾಗ್ತದೆ. ಹಾಗೆ ಕುಂಭರಾಶಿಯವರ ಫಲಾಫಲ ನೋಡಿ, ಕುಂಭರಾಶಿಯವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಸನ್ನಿವೇಶ ಬರ್ತದೆ. ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ. ಸಾಧಾರಣವಾಗಿ ಪರಿಣಾಮವನ್ನು ಬಿದ್ದುಬಿಡುತ್ತಿದ್ದೇನೆ. ಹಾಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ. ಯಾವುದೇ ಕೆಲಸಗಳಲ್ಲೇ ತಲ್ಲೀನತೆ ಕಷ್ಟ, ಪ್ರಯತ್ನ ಮಾಡೋಕ್ಕೆ ಬೇಡಪ್ಪ ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಯವರಿಗೆ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಆ್ಯಕ್ಟಿವ್ನೆಸ್ಸನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ಲಗ್ನದಲ್ಲೇ ಕುಜನಿದ್ದರೂ ಕೂಡ ಸೋಂಬೇರಿತನ ಕಾಡುತ್ತೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಕುಂಕುಮ ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ಓಂ ಅಮ್ಮಂಗಾರಕಾಯ ನಮಃ ಮಂತ್ರವನ್ನು ಹೇಳಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸು, ಕುಟುಂಬ, ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ.
ಖರ್ಚುಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಕುಟುಂಬ ವ್ಯಾಜ್ಯಗಳು ಆಗ್ತಕ್ಕಂಥ ಸನ್ನಿವೇಶ ಇದೆ. ತೊಗರಿಬೇಳೆ ದಾನ ಮಾಡಲೇಬೇಕು ತಾವು. ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ವಲ್ಪ ತೊಗರಿಬೇಳೆ ದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಅಥವಾ ಕೆಂಪು ವಸ್ತ್ರವನ್ನಾದರೂ ದಾನ ಮಾಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಸ್ವಲ್ಪ ಶುಭದಾಯಕವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲಿ ಸಂಧ್ಯಾ ದೀಪವಂತ ಉರಿಸ್ತೀವಿ. ಅದರಲ್ಲಿ ವಿಶೇಷವಾಗಿ ಶುಕ್ರವಾರಗಳದ್ದು ತುಪ್ಪದ ದೀಪವನ್ನು ಉರಿಸಿ. ಸಾಧ್ಯವಾದಷ್ಟು ತುಪ್ಪದ ದೀಪಕ್ಕೆ ಮಲ್ಗೆ ಸುಗಂಧ ದ್ರವ್ಯ ಇರ್ತಕ್ಕಂಥ ಎಣ್ಣೆ ಅಂದರೆ ಆ ಸೆಂಟನ್ನು ಹಾಕಿ ಮನೆಯಲ್ಲಿ ಉರಿಸಿ. ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗಿ ಧನಲಕ್ಷ್ಮಿಯ ವಾಸಸ್ಥಾನವಾಗಿ ಪರಿಣಾಮವನ್ನು ಬೀರುತ್ತೆ. ಆ ಸುಗಂಧ ದ್ರವ್ಯದಿಂದ ಲಕ್ಷ್ಮಿಯ ಆಗಮನ ಇರುತ್ತೆ. ಶುಕ್ರವಾರ ಇದನ್ನು ಮಹಿಳೆಯರು ಮಾಡ್ತಾ ಬನ್ನಿ. ನಿಜವಾಗ್ಲೂ ಅತ್ಯಂತ ಸರಳವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರವಾಗಿ ಹಣಕಾಸಿನ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.